ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಈ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಏನೆಂದರೆ ಆಲ್ಕೋವಾ ಅಥವಾ ಪಾಲ್ಕೋವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದೆಲ್ಲ ನಮ್ಮ 90s ಕಿಡ್ಸಿಗೆ ತುಂಬಾ ಫೇವ್ರೆಟ್ ಆಗಿತ್ತಲ್ವಾ. ಸ್ವೀಟ್ನ ಈಗ ಈಸಿಯಾಗಿ ಮೈದಾ ಬಳಸದೆ ಹುರಿಗಡಲೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಬೌಲು ಹುರಿಗಡಲೆ ತೊಗೊಂಡಿದ್ದೀನಿ, ಹಾಫ್ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ, ಮತ್ತು ಮುಕ್ಕಾಲು ಬೌಲಷ್ಟು ನಾನು ಶುಗರ್ ತೊಗೊಂಡಿದ್ದೀನಿ. 1 ಬೌಲ್ ಆದರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಮೀಡಿಯಮ್ ಸ್ವೀಟ್ ಬೇಕಂದರೆ ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಇರೋವಂಥ ಹುರಿಗಡಲೆನ ಹಾಕ್ಕೋಬೇಕು. ಹುರಿಗಡಲೆ ಸ್ವಲ್ಪ ಫ್ರೆಶ್ ಆಗಿರೋದೇ ತೊಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಇಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ನಾನು ಶುಗರ್ ತೊಗೊಂಡಿದ್ದೆ. ಅದೆರಡನ್ನೂ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಯಾವ ರೀತಿ ಗ್ರೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಸಾಫ್ಟಾಗಿ ರುಬ್ಕೊಂಡು ಬರಬೇಕು. ಈ ಹಿಟ್ಟನ್ನು ಇಲ್ಲಿ ನಾನು ಒಂದು ಸ್ಟವ್ ಮೇಲೆ ಪ್ಯಾನ್ನ ಇಟ್ಬಿಟ್ಟು ತೊಗೊಂಡಿದ್ನಲ್ಲ ಹಾಫ್ ಬೌಲಷ್ಟು ತುಪ್ಪನ ಅದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆ ತುಪ್ಪ ಸ್ವಲ್ಪ ಕರಗಬೇಕಷ್ಟೆ, ಅಷ್ಟನ್ನು ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ಈ ರೀತಿ ಅದು ತುಪ್ಪ ಕರಗಿರುತ್ತೆ. ಈ ರೀತಿ ತುಪ್ಪ ಕರಗಿದ ಮೇಲೆ ನಾವು ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಪೌಡ್ರನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ತುಪ್ಪ ಮತ್ತು ಹಿಟ್ಟು ಎರಡು, ಹುರಿಗಡಲೆ ಪೌಡ್ರು ಮತ್ತು ಆ ತುಪ್ಪ ಎರಡೂ ಒಂದಕ್ಕೊಂದು ಹದವಾಗಿ ಹೊಂದಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ ಹಾಫಲ್ಲೇ ಇರಬೇಕು, ಸ್ಟವ್ ಏನು ಆನ್ ಮಾಡೋದು ಬೇಡ. ಅದು ಜಸ್ಟ್ ತುಪ್ಪನ ಕರಗಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ಅದು ತುಪ್ಪ ಎಲ್ಲ ಸ್ಪ್ರೆಡ್ ಆಗಬೇಕು ಆ ಪೌಡ್ರಿಗೆ. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅಥವಾ ಬೌಲ್ಗೆ ತುಪ್ಪ ಬೇಕಾದರೂ ನಾವು ಸವರಿಬಿಟ್ಟು ಇಡ್ಬೋದು. ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ. ರೌಂಡ್ ಶೇಪಿಗೆ ಕಟ್ ಮಾಡಿ ಆ ಬೌಲ್ಗೆ ಬಟರ್ ಪೇಪರ್ಗೆ ಹಾಕಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ, ಅದಾದಮೇಲೆ ನಾನು ಇದನ್ನು ಈ ಸ್ವೀಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸೆಟ್ ಮಾಡಬೇಕು. ತುಂಬ ಪ್ರೆಷರ್ ಬೇಡ, ಲೈಟ್ ಪ್ರೆಷರ್ ಕೊಟ್ಟು ಸೆಟ್ ಮಾಡಿದರೆ ಸಾಕು. ತುಂಬ ಸಾಫ್ಟಾಗಿರುತ್ತಲ್ವ, ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ಮಾಡಿದ್ಮೇಲೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನೈಫ್ ತೊಗೊಂಡು ಜಸ್ಟ್ ಮಾರ್ಕ್ ಮಾಡ್ತಿದ್ದೀನಿ ಅಷ್ಟೇ. ಅದು ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂಥೇಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು. 1-2 ಅವರ್ಸ್ ಫ್ರಿಜ್ಜಲ್ಲಿಟ್ಟರೆ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ತುಂಬ ಹೊತ್ತು ಬೇಡ, ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂದು 2 ಅವರ್ಸ್ ಸಾಕಾಗುತ್ತೆ. ಈ ಸ್ವೀಟನ್ನು ನಾವು ಹುರಿಗಡಲೆ ತೊಗೊಂಡು ಮಾಡಿದ್ದೀವಿ ಅಂತ ಯಾರೂ ಹೇಳಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದು ನಾವು ಚಿಕ್ಕವರಿದ್ದಾಗ ಅದು ಪಾಲ್ಕೋವಾ ಅಂತ ತಿಂತಿದ್ವಲ್ಲ, ಸೇಮ್ ಅದೇ ಟೇಸ್ಟು, ಅದೇ ಸ್ಟ್ರಕ್ಚರ್ ಎಲ್ಲ ಕೊಡುತ್ತೆ. ಇಲ್ಲಿ 1-2 ಅವರ್ಸ್ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಅದನ್ನು ಡಿಮೋಲ್ಡ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ರುಚಿಯಾಗಿ ಬಂದಿದೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೈದಾಗಿಂತ ಇದು ಹುರಿಗಡಲೆ ಪೌಡ್ರ್ ತುಂಬ ಹೆಲ್ದಿ ಅಲ್ವಾ, ಇದರಲ್ಲಿ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ನಾವು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಕೊಡಬಹುದು. ಮನೇಲಿ ಇಷ್ಟು ರುಚಿಯಾಗಿ 3 ಪದಾರ್ಥದಿಂದ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಮನೇಲೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.